ನಮ್ಮ ಮನೆಯಿಂದ ಆಚೆನೆ ಕಳಿಸಲ್ಲಮ್ಮ. ಒಳಗೆ ಎಷ್ಟೊತ್ತಂತ ಇರಾನ, ಎಷ್ಟೊತ್ತಂತ ಒಳಗೆ ಕುತ್ಕಮ್ಮನ ಹೇಳು ನೀನೇನೆ. ಹಾಂ, ಎಷ್ಟೊತ್ತೊಳಗೆ ಕುತ್ಕಮ್ಮನ ಹೇಳು. ಅಲ್ಲ ನೀನೇ ಹೇಳು, ಒಳಗೆ ಕೂಡಾಕ್ತಿಯಲ್ಲ, ನಾನು ಹೆಂಗಿರಾನ ಒಳಗೆ. ಗಿರ್ಜಿಂಬೆ ಮಗನ ನಿನ್ನ ಮದುವೆ ಆಗಲೇಬೇಕು ಕಣೆ. ನೀನು ಏನು ಹೇಳಿದ್ರು ನಾನಂತೂ ಸುಮ್ಮನಿರೋದಿಲ್ಲ. ಆಗಬೇಕಷ್ಟೇ, ಒಪ್ಕೋಬೇಕು, ಒಪ್ಕ. ಎಷ್ಟಾದರೂ ಹೊಡಿ, ಎಷ್ಟಾದರೂ ನಾನು ಬೈಯಿ, ನಾನು ಮಾತ್ರ ರಘುನ್ ಬಿಟ್ಟರೆ ಬೇರೆ ಯಾವ ಹುಡುಗನು ನಾನಂತೂ ಮದುವೆ ಆಗೋದಿಲ್ಲ, 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 ಆಗೋದಿಲ್ಲ. ಯಾರು ಏನೇ ಹೇಳಿದ್ರು ಸರಿ, ನಾನು ಮಾತ್ರ ಮದುವೆ ಆಗೋದಿಲ್ಲ. ಸುಮ್ಮನೆ ಅಷ್ಟು ಏನು ಕೇಳೋದು, ಸುಮ್ಮನೆ ಮದುವೆ ಮಾಡಿಬಿಡೋಣ. ಗಿಜ್ಜಿಮ್ಮಿಗೆ ಹೇಳಿ ವೈಬನ್ನು ಕರ್ಕೊಂಡೋಗಿ ಮದುವೆ ಮಾಡಿಬಿಡೋಣ. ನಾನು ಕೇಸ್ ಹಾಕ್ತೀನಿ. ನನಗೆ ಇಷ್ಟ ಇಲ್ಲದ ಮದುವೆ ಮಾಡಿದ್ರು ಅಂತೇಳಿ ನಾನು ಕೇಸ್ ಹಾಕ್ತೀನಿ. ನಾನು ಮದುವೆ ಅಂತೂ ಆಗಲ್ಲ. ನಾನು ಬೇಕಾದರೆ ಮದುವೆ ಆದರೂ ನಾನು ಇರೋದಿಲ್ಲ. ನಾನು ಅದೇ ಬಂದುಬಿಡ್ತೀನಿ. ನಾನು ಮದುವೆ ಆಗಲ್ಲ ಅಷ್ಟೇ. ನೀವು ಬಲವಂತ ಮಾಡಿದ್ರೆ ನಾನು ಏನೇ ಅಂದರೂ ಚೆನ್ನಾಗಿರೋದಿಲ್ಲ. ನೀವು ಬಲವಂತ ಮಾಡಿ ನನಗೆ ಮದುವೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಷ್ಟೇ. ನೋಡವಳು ಮಾತಾಡೋದು ನೋಡಪ್ಪ, ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ನೋಡಲ್ಲ ಅವಳು ಹೆಂಗೆ ಮಾತಾಡ್ತಾ ಇದ್ದಾಳೆ. ನಾವು ಎಷ್ಟು ಒಳ್ಳೆ ಮಾತನಾಗ ಅವಾಗಿಂದನೂ ಹೇಳ್ತಾ ಇದ್ರು, ನನ್ನ ಮಾತೇ ಕೇಳ್ತಾ ಇಲ್ವಲ್ಲ ಅವಳು. ಎಷ್ಟು ಮಟ್ಟಿಗೆ ಇರಬೇಡ. ಎಷ್ಟು ಒಳ್ಳೆ ಮಾತನಾಗೆ ನೆನ್ನೆಯಿಂದ 3 ದಿನದಿಂದ ಹೇಳ್ತಾ ಇದ್ರು ಅವಳು ಕೇಳಲ್ವಲ್ಲ. ಏನಾದರೂ ಸರಿ, ನಾವಂತೂ ಅವನಿಗಂತೂ ಕೊಟ್ಟು ಮದುವೆ ಮಾಡೋದಿಲ್ಲ. ನೀವು ಎಷ್ಟೇ ನೀನು ತಿಪ್ಪಲ್ ರಾಗ ಹಾಕಿದ್ರೂ ಆಗೋದಿಲ್ಲ. ಒಬ್ಬಳೆ ಮಗಳು ಅಂತ ಚೆನ್ನಾಗಿ ಬೆಳೆಸಿದ್ಕೆ ಇಂಥದ್ದು ಮಾಡ್ತಾ ಇದ್ದಾಳೆ. ಒಬ್ಬಳೆ ಮಗಳು ಅಂತ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಚೆನ್ನಾಗಿ ನೋಡ್ಕೊಂಡಿದ್ಕೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರಲ್ಲ, ಅದಕ್ಕೆ ಇವಳಿಗೆ ಇಲ್ಲದ ಜಂಬ ದೌಲತ್ ಬಂತು. ಒಬ್ಬಳೆ ಮಗಳು ಅಂತ ನೋಡ್ಕೊಂಡಿದ್ಕೆ. ಅಣಿ ಇಲ್ಲೋಡಿಲಿ, ಇಲ್ಲೋಡು, ನನ್ನ ಮಾತು ಕೇಳು ನೀನು. ಹೇಳಿದ್ರು ಆಯ್ತಾ, ನಾನು ಯಾರ ಮಾತು ಕೇಳಲ್ಲ. ನನಗೆ ಯಾರು ಹೇಳೋಕೆ ಬರಬೇಡ್ರಿ. ಅವಳಿಗೆ ಅವಾಗಿಂದ ಹೇಳ್ತಾ ಇದ್ದೀನಕ್ಕ, ಕೇಳಲ್ಲ. ಅದಕ್ಕೆ ಇವತ್ತು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬರೋಣ ಅಂತ ಇದ್ದೀವಿ. ಅದಕ್ಕೆ ಸುಮ್ಮನೆ ಕರ್ಕೊಂಡು ಹೋಗ್ಬಿಡೋಣ. ಅವಳು ಹೋಗ್ತಾ ಇಲ್ಲ, ಸುಮ್ಮನೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಡೋಣ. ಅದೇ ಮತ್ತೆ ಸುಮ್ಮನೆ ವೈಬನ್ ಕರ್ಕೊಂಡು ಬರಮ್ಮ, ನೀವು ಬರ್ರಿ, ನಾವು ಮದುವೆ ಮಾಡ್ತೀವಿ ಅರ್ಜೆಂಟು. ಇನ್ನೇನು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬಂದ್ಬಿಡೋಣ. ಮದುವೆ ಮಾಡಿದ್ರೆಲ್ಲ ಸರಿ ಹೋಗ್ತಾಳೆ ಇವಳು. ಕರ್ಕೊಂಡೋಗಿ ಮದುವೆ ಮಾಡೋಣ. ಇವಳಂತೆ ಆಡಿದ್ರೆ ನಮಗೆ ಮರ್ಯಾದೆ ಇರಲ್ಲ ಊರಾಗೆ. ನನಗೆ ಏನಂತಾರೆ ನೋಡಪ್ಪ, ಅತ್ತೆ ಮಗ ಇದ್ರೂ ಬೇರೆಯವ್ರಿಗೆ ಕೊಟ್ಟರು ಅಂತಾರೆ. ಅವನಿಗೆ ಮಾತ್ರ ಕೊಟ್ಟು ಮದುವೆ ಮಾಡಬಾರ್ದು. ಇಷ್ಟ ಇಲ್ಲ ಅಂದ್ರೂ ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಲ್ಲ, ನಿಮಗೆ ಗೊತ್ತಾಗಲ್ವಾ? ಬಲವಂತ ಮಾಡಿ ನನಗೆ ಮದುವೆ ಮಾಡ್ತಾ ಇದ್ದೀರಲ್ಲ. ಇಷ್ಟೊಂದು ಬಲವಂತ ಮಾಡಿ ನೀವು ನನ್ನ ಮದುವೆ ಮಾಡ್ಕೊಳ್ಳೋದು ಸರಿ ಇಲ್ಲ. ನನಗೆ ಇದು ಇಷ್ಟ ಇಲ್ಲ ನೋಡಿ, ಹೇಳಿರ್ತೀನಿ. ನಾನಂತೂ ಮದುವೆ ಆದ್ರೂ ಚೆನ್ನಾಗಿರೋದಿಲ್ಲ. ನಾನು ಖುಷಿಯಾಗಂತೂ ಇರೋದಿಲ್ಲ. ನಾನು ನಿಮ್ಮನೆಗೆ ಸಂಸಾರ ಅಂತೂ ಮಾಡೋದಿಲ್ಲ. ನಾನು ಒಂದು ದಿವಸನೂ ಇರೋದಿಲ್ಲ. ನಾನು ಕೇಸ್ ಹಾಕ್ತೀನಿ. ನನಗೆ ಕಂಪ್ಲೇಂಟ್ ಕೊಡೋದು ಗೊತ್ತೈತೆ ಏನು ಮಾಡಬೇಕು ಅಂತ. ಕಂಪ್ಲೇಂಟ್ ಮಾಡ್ತೀನಿ ನಾನು. ನೋಡೆ, ಈಗ ನನ್ನ ಮಗನ ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನೀನು ಬೇರೆಯವ್ರನ್ನಾದರೂ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡ್ತೀವಿ. ಬೇಡಮ್ಮ, ಅವ್ರ ಮನೆ ಮಾತ್ರ ಬೇಡ. ಸುಮ್ಮನೆ 20,000 ಇದ್ರೂ 50,000 ಐತೆ ಅನ್ನೋ ಥರ ಬಿಲ್ಡಪ್ ಕೊಡ್ತಾರೆ ಹೊರತು ಅವ್ರ ಹತ್ರ ಯಾವುದೂ ಇಲ್ಲ. ಸುಮ್ಮನೆ ಬೇಡ ಅಂಥದ್ದೆಲ್ಲನ. ಈಗ ಅಯ್ಯಮ್ಮ ಒಳ್ಳೆಯಲ್ಲ, ಸಹಿಸ್ಕೊಂಬಲ್ಲ. ನೋಡಿದ್ಯಾ ನೀನು, ನೋಡಿ ಕೊಟ್ಟು ನಿಮ್ಮ ಅತ್ತೆ ತೆಗೆ ಆಗ ಅವಳ್ತಾಗೆ ಒಂದು ದಿನ ಕಾಪ್ರ ಮಾಡಲ್ಲ ನಿನ್ನ ಮಂಜಕ್ಕಂತಾಗೆ. ನಿಜವಾಗ್ಲೂ ಅಷ್ಟೊಂದು ಬಾಯಿ ಅಷ್ಟೊಂದು ಜೋರು ಐತಲ್ಲ, ಒಂದು ದಿವಸನೂ ಕಾಪ್ರ ಮಾಡಲ್ಲ ನೀನು ಅಂತ ಅವಳ್ತಾಗೆ. ಅಂತ ಅತ್ತೆ ತೆಗೆ ನೀನು ಒಂದು ದಿವಸ ಕಾಪ್ರ ಮಾಡಲ್ಲ ನೋಡಿ, ಹೇಳಿರ್ತೀನಿ. ಅಷ್ಟೆಲ್ಲ ಹೇಳ್ತಾ ಇದ್ರು ನನ್ನ ಬಲವಂತ ಮಾಡ್ತಾ ಇದ್ರಲ್ಲ, ಗೊತ್ತಾಗಲ್ವ ನಿಮಗೆ? ನಾನು ಏನೇ ಆದರೂ ಸರಿ, ನೀವು ಎಷ್ಟೇ ಬಲವಂತ ಮಾಡೋರು, ಎಷ್ಟೇ ಹೇಳಿದ್ರು ನಾನಂತೂ ಅಷ್ಟೇ. ನಾನು ಇದ್ದಂಗೆ ಹೇಳ್ಬಿಡ್ತೀನಿ. ಬೆಳಗ್ಗೆಯಿಂದಲೂ ಹೇಳ್ತಾ ಇದ್ದೀವಕ್ಕ, ಕೇಳ್ತಾ ಇಲ್ಲ. ಎಷ್ಟು ಹೇಳ್ತಾ ಇದ್ದೀನಿ ಗೊತ್ತೇ? ಇಲ್ಲೋಡು, ನೀನು ಚೆನ್ನಾಗಿ ಇಟ್ಕೊಂಡು ಹೋಗು ಅಂತ ಹೇಳಿ ಎಷ್ಟು ಹೇಳ್ತಾ ಇದ್ದೀನಿ ಗಿರ್ಜಿಂಬೆ, ಕೇಳ್ತಾ ಇಲ್ಲ ನೀನು. ಗಿರ್ಜಿಂಬೆ ಮನೆಗೆ ಸಿಕ್ಕಿದ್ರೆ ನೀನು ಪುಣ್ಯ ಮಾಡಿದ್ದೆ ಕಣಮ್ಮ ದೇವ್ರ ಅಂತ ಅತ್ತೆನ ಹುಡ್ಕೊಂಡು ಹೋದ್ರೂ ಸಿಗಲ್ಲ. ಬೇಡ, ಅವಳು ಒಳ್ಳೆಯಳಲ್ಲ, ಹುಡುಗರು ಒಳ್ಳೆಯವಲ್ಲ, ಸುಮ್ಮನೆ ಅಂತೇಳಿ ನಾನು ಎಷ್ಟು ಬುದ್ಧಿ ಹೇಳ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಹೇಳ್ತಾ ಇದ್ರು ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಮಾತು ಕಿವಿಗೆ ಹಾಕ್ಯಂತ ಇಲ್ಲ. ಎಷ್ಟು ಬುದ್ಧಿ ಹೇಳ್ತಾ ಇದ್ದೀನಿ ಅಂದರೆ ಇವಳಿಗೆ ಅಷ್ಟು ಬುದ್ಧಿ ಹೇಳ್ತಾ ಇದ್ದೀನಿ ಗಿರ್ಜಿಂಬೆ. ಪಾಪ ಇಷ್ಟೊಂದು ಬಲವಂತ ಮಾಡಿ ಮದುವೆ ಮಾಡೋದು ಒಳ್ಳೆಯದಲ್ಲ. ಸುಮ್ಮನೆ ಬಿಡ್ರಿ, ಅವ್ರಿಗೆ ಹೆಂಗೆ ಬರುತ್ತೋ ಹೆಂಗೆ ತಿಳಿಯುತ್ತೋ ಹಂಗೆ ಮಾಡಲೇಳು. ಅದೇ ಮತ್ತೆ ಅಣ್ಣ ಬಿಡು ಹೋಗ್ಲಿ. ಈಗ ನಾವು ಇಷ್ಟೊಂದೆಲ್ಲ ಹೇಳ್ತಾ ಇದ್ರು, ಅವಳು ನಾನು ಮಾತ್ರ ಮದುವೆ ಆದರೂ ನಂಗೆ ಖುಷಿಯಾಗಿರೋದಿಲ್ಲ, ನಾನು ಕೇಸ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಹಿಂಗೆಲ್ಲ ಮಾತಾಡಿದರೆ ಇವಳನ್ನ ನಾವು ಮದುವೆ ಮಾಡ್ಕೊಬೇಕಾಗುತ್ತೆ. ಏನು ಬೇಡ ಬಿಡು. ಈಗ ಸುಮ್ಮನೆ ಹೋಗ್ಲೇಳು ಇವಳು, 10 ಗಂಟೆ ಇವಳು ಹೋಗ್ಲೇಳು. ನೋಡಿ, ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಒಪ್ಕೆ ಹೇಳೋ ಗಿರ್ಜಿಮೆ ಮಗನ ನಮ್ಮ ಮೈಬನ್ ಮದುವೆ ಆದರೆ ಚೆನ್ನಾಗಿರ್ತೀಯ. ನಿನ್ಗೇನು ಕಷ್ಟ ಬಂತು ಅಂದ್ರೆ ನಾವೆಲ್ಲ ನೋಡ್ಕೊಂತೀವಿ. ನಾವು ನಿನ್ನ ಕೈ ಬಿಡೋದಿಲ್ಲ, ನಾವು ಇಲ್ಲಿರ್ತೀವಿ. ಇಲ್ಲ ನೀನು ನಮ್ಮ ಮಾತು ಮೀರಿ ಹೋಗಿದ್ದೀಯ ಅಂದರೆ ನೀನು ಅತ್ತ ನಾವಿತ್ತ. ಏನು ಹೇಳಿದ್ರು ಇಷ್ಟೇ. ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ನೀವು ಎಷ್ಟೇ ಹೇಳಿ, ಎಷ್ಟೇ ನೀವು ಬಲವಂತ ಮಾಡಿದ್ರು ಇಷ್ಟೇ. ನಾನು ಮಾತ್ರ ತಲೆನೇ ಕೆಡಿಸ್ಕೊಂಬಲ್ಲ. ನೀವು ಬರಲಿಲ್ಲ ಅಂದರೂ ಪರವಾಗಿಲ್ಲ. ನಾನಂತೂ ಇದ್ದಂಗೆ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ನಾನು ಅವನು ಬಿಟ್ಟರೆ ನಾನು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ಎಲ್ಲ ಹೇಳಿದ್ರು ನೀನು ಕೇಳ್ತಾ ಇಲ್ವಲ್ಲ. ನೀನು ತರಗಿಲ್ಲಿ ಹೇಳ್ತೀನಿ, ದೊಣ್ಣೆನ ಸರ್ರೆ ಬಡ್ದು ಬಿಡ್ತೀನಿ ಹೇಳ್ಕೊಂಡು. ಕಪ್ಪಳಕ್ಕೆ ಬಾರಿಸ್ಬಿಡ್ತೀನಿ. ಯಾಕಂದರೆ ನಿನಗೆ ಕೇಳಿದ್ದೆಲ್ಲ ಕೊಡಿಸಿ, ನಿನ್ನ ಬೇಕಾಗಿರೋ ಅಂಥ ಬಟ್ಟೆ ಕೊಡಿಸಿ, ಏನು ಉಣ್ತೀನಿ ಅದು ಏನು ತಿಂತೀನಿ ಅಂಥದ್ದೆಲ್ಲ ಕೊಡಿಸಿ ನಿನ್ನ ಚೆನ್ನಾಗಿ ನೋಡ್ಕೊಂಡ್ವಲ್ಲ ಒಬ್ಬಳೆ ಮಗಳು ಅಂತ. ಅದಕ್ಕೆ ಇಷ್ಟೊಂದು ದೌಲತ್ ಮಾಡ್ತಾ ಇದೆಯಾ, ಇಷ್ಟೊಂದು ಜಂಬ ಮಾಡ್ತಾ ಇದೆಯಾ ನೀನು.
ಬೇಡ ಅಣ್ಣ, ಹೊಡೆಯೋದು ಬೇಡ, ಏನೋ ಬೇಡ, ಸುಮ್ಮನಿರು. ಈಗ ಇಷ್ಟೊಂದೆಲ್ಲ ಹೇಳಿದ್ರು ಕೇಳ್ತಾ ಇಲ್ಲ ಅಂದಮೇಲೆ ಈಗ ಒನಿಲ್ ಅಣ್ಣ, ಇವಾಗ ಸುನಿಲ್ ಅಣ್ಣ ಎಲ್ಲರೂ ಹಂಗೆ ಹೇಳಿರೋದು. ಇವಾಗ ಬಿಡು, ಅವಳಿಗೆ ಇಷ್ಟ ಇಲ್ಲ ಅಂತಂದರೆ ಜಾಸ್ತಿ ಬಲವಂತ ಮಾಡೋಕ್ಕೆ ಹೋಗ್ಬಿಡ್ರಿ, ಹೇಳೋದು ಹೇಳ್ರಿ, ಇಲ್ಲ ಅಂತಂದರೆ ಅವಳ ದಾರಿಗೆ ಉಂಟೆ ಬಿಟ್ಬಿಡ್ರಿ ಅಂತೇಳಿ ಎಲ್ಲರೂ ಅದೇ ಹೇಳಿರೋದು. ಬಿಡು, ಒದಿಯೋದು ಬೇಡ, ಬಡಿಯೋದು ಬೇಡ, ಸುಮ್ಮನೆ ಹೊಡೆದೊಡ್ದು ಯಾಕಣ್ಣ ನೀನು ಪಾಪಕ್ಕೆ ಬಿಳಿಕ, ಬೇಡ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು. ಹಂಗೆ ಬಿಡೋಕ್ಕಾಗುತ್ತೆ ನಮಗೆ ಜಿಂಬೆ? ಅಲ್ಲ ನೋಡು, ಅವಳು ಮಾತಾಡೋದು ನೋಡಿ, ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ, ಸರಿ ಆಯ್ತಪ್ಪ ಅಂತ ಹೇಳಿ ಒಂದು ಮಾತನ ಬರುತ್ತೇನೋ ನೋಡು ಅವಳ ಬಾಯಿಗೆ. ಇಷ್ಟೊಂದೆಲ್ಲ ಹೇಳ್ತಾ ಇದ್ರು ಒಂದು ಮಾತು ಬರ್ತಾ ಇಲ್ಲ ಅವಳ ಬಾಯಿಗೆ ಅಂತಂದರೆ ಏನಂತ ತಿಳ್ಕೊಬೇಕು. ಬಿಡುಗಿರ್ಜಿಂಬೆ, ಅವಳು ನಮ್ಮ ಮಾತು ಕೇಳಲ್ಲ ಅಂದಮೇಲೆ ಅವಳು ಏನಾನ ಮಾಡ್ಕೊಂಬ್ಲೇಳು, ಹೋಗೋದಾದ್ರೆ ಹೋಗ್ಲೇಳು ಮನೆ ಬಿಟ್ಟು, ಅಷ್ಟೇ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗು ಮನೆ ಬಿಟ್ಟು ಹೋಗು. ನಮ್ಮ ನಿಲ್ಲೋಡು, ತಿರ್ಗಿ ನಮ್ಮ ಮನೆಗೆ ಹೊಸ್ಲು ತುಳಿಬೇಡ. ತಿರ್ಗಿ ನಿನ್ನಂತೂ ಎಂಥ ಸಂದರ್ಭದಾಗೂ ನಮ್ಮ ಮನೆ ಬಾಕ್ಲಕ್ಕೆ ಕಾಲಿಕ್ಸ್ಕೊಂಬಲ್ಲ ನಾವು. ನಾನು ಎಷ್ಟೆಲ್ಲ ಹೇಳ್ತಾ ಇದ್ದೀನಮ್ಮ ನಿನಗೆ. ನಾನು ಅವಾಗಿಂದ ಎಷ್ಟು ನಾನು ಬಲವಂತ ಮಾಡಿ ಹೇಳ್ತಾ ಇದ್ರು ನನ್ನ ಮಾತು ಕೇಳ್ತಾ ಇಲ್ವಲ್ಲ, ನನಗೆ ಬೇಜಾರಾಗುತ್ತೆ. ನೀವು ಈ ಗಿರ್ಜಿಂಬೆ ಅತ್ತೆಗಾದ್ರೂ ಬುದ್ಧಿ ಬೇಡವಾ? ಇಷ್ಟೆಲ್ಲ ಹೇಳ್ತಿದ್ರು ನನ್ನ ಮಗನಿಗೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾ ಇತ್ತಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಯಾರಾದರೂ ಒಪ್ಕೊಂತಾರ? ಯಾರು ಒಪ್ಕೊಂಬಲ್ಲ. ಒಂದು ಸ್ವಲ್ಪ ಗೊತ್ತಾದ್ರೆ ಸಾಕು ಅಂದ್ರೆ ಬೇಡಮ್ಮ ಬೇಡ ಅಂತಾರೆ. ಅಂತದ್ರಾಗ ಇವತ್ತೆ ಬಂದು ಹಿಂಗೆ ಕೇಳ್ತಾ ಇರ್ತಲ್ಲ, ಏನೋ ಮಣ್ಣನ ಮಗಳು ಜೀವನ ಹಾಳಾಗುತ್ತಲ್ಲ ಅಂಬೋದೊಂದು ಮನಸ್ಸಿನಾಗೆ ನೋವು ಕಣೆ. ನಮ್ಮ ಅಣ್ಣನ ಮಗಳ ಜೀವನ ಸುಮ್ಮನೆ ನ್ಯಾಯಾಗಿ ನಮ್ಮ ಕಣ್ಣೆದ್ರಿಗೆ ಹಾಳಾಗುತ್ತಲ್ಲ. ಚೆನ್ನಾಗಿರಲಿ, ನನ್ನ ಮಗಳು ಆದರೂ ಒಂದೇ, ನಮ್ಮ ಅಣ್ಣನ ಮಗಳಾದರೂ ಒಂದೇ ಅಂತ ತಿಳ್ಕೊಂಡಿದ್ದೀನಿ ಹೊರ್ತನು. ನಾನು ಅಂಥ ಉದ್ದೇಶ ಇದ್ದಿದ್ರೆ ನಾನು ಯಾವಾಗಲೂ ಸುಮ್ಮನಾಗ್ಬಿಡ್ತಿದ್ದೆ ಇಷ್ಟೊತ್ತಿಗೆ. ಹಂಗೆ ತಿಳ್ಕೊಂಡು ಸುಮ್ಮನಾಗಳಾಗ್ಬಿಟ್ಟಿದ್ರೆ ಇಡೊತ್ತಿಗೆ ಯಾವಾಗ್ಲೂ ಬಿಡು, ಅವಳು ದಾರ್ಗುಂಟೆ, ಅವಳು ಹೋಗ್ಲಿ, ಅವಳು ಏನಾದರೂ ಮಾಡ್ಕೊಂಬ್ಲೇಳು, ಅವಳು ಬಂದಿದ್ದವಳು ಅನುಭವಿಸ್ತಾಳೆ ಅಂತ ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ನನ್ನ ಕಣ್ಣೆದ್ರಿಗೇನೆ ಇಲ್ಲೇ ಇದ್ದೂರಾಗೇನೆ ಇಲ್ಲೇನೇ ನೋಡಬೇಕಲ್ಲ, ಅದೇ ನನಗೆ ಹೊಟ್ಟೆ ಉರಿತೈತೆ. ನಮ್ಮ ಅಣ್ಣನ ಮಗಳು ನಾನು ನೋಡ್ಕೊಂಡು ಹೆಂಗೆ ಸುಮ್ಮನಿರೋನಪ್ಪ ಅಂಬೋದೊಂದು ಮನಸ್ಸಿನಾಗ ನೋವು. ಅದಕ್ಕೆ ನನಗೆ ಸಹಿಸ್ಕೊಂಡು ಸುಮ್ಮನಿರೋಕ್ಕಾಗ್ದಿಲ್ಲದಕ್ಕೆ ಏನೋ ಹೇಳ್ತಾ ಇದ್ದೀನಿ ಕಣೆ. ನನಗೆ ಬಿಡು, ಏನೋ ತಪ್ಪು ಮಾಡ್ದಿಲ್ಲಾರ ಯಾರು ಇಲ್ಲ, ಇನ್ಮೇಲಾದರೂ ಇದ್ಕೊಂಡು ಚೆನ್ನಾಗಿರ್ತಾಳೆ ಅಂತೇಳಿ ಏನೋ ಒಂದು ಮಾತು ಹೇಳ್ತಾ ಇದ್ದೀವಿ. ಎಲ್ಲರೂ ಇಷ್ಟೊಂದೆಲ್ಲ ಹೇಳ್ತಾ ಇದ್ರು, ನೀನು ಕೇಳ್ತಾ ಇಲ್ಲ ಅಂದಮೇಲೆ, ಇಷ್ಟೊಂದು ಆಟ ಮಾಡ್ತಾ ಇದೀಯ ಅಂದಮೇಲೆ ಹೋಗು ನೀನು ದಾರ್ಗುಂಟೆ ಅಣ್ಣ, ಸುಮ್ಮನಿರಿ, ಯಾರು ತಡಿಬೇಡ್ರಿ. ಅದಕ್ಕೆ ಇದೋಳ್ರಿ, ಯಾರು ಕೂಡಾಕೋದಾಗಲಿ ಅದಕ್ಕೆ ಯಾರು ಕೂಡಾಕೋದಾಗಲಿ ಮಾತಾಡೋದಾಗಲಿ ಬಡಿಯೋದಾಗಲಿ ಏನು ಮಾಡಬೇಡ್ರಿ. ಫೋನನ್ನು ಕೊಡ್ರಿ, ಫೋನನ್ನು ಕೊಟ್ಟು ಸುಮ್ಮನೆ ಕಳಿಸ್ಬಿಡ್ರಿ. ಅವ್ಳು ಫೋನ್ ಅವಳಿಗೆ ಕೊಟ್ಟು. ಒಳ್ಳೆ ಮಾತನಾಗ ಹೇಳಿದ್ರೆ ಅರ್ಥ ಆಗ್ತಿಲ್ಲ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ. ಇಷ್ಟೊಂದೆಲ್ಲ ನಾವೆಲ್ಲರೂ ಅಣ್ಣನೂ ಹೇಳೇನು ಬೆಳಗ್ಗೆ ಅಂದಾಗ ಬಂದು ಅದಕ್ಕೆ ಅಮ್ಮನೂ ಹೇಳೋಯ್ತು. ಎಲ್ಲರೂ ಹೇಳಿದ್ರು ನೀನು ಕೇಳ್ತಾ ಇಲ್ಲ, ಇಷ್ಟೊಂದು ಆಟ ಮಾಡ್ತಾ ಇದೀಯ ಅಂದರೆ ಇಷ್ಟೊಂದು ಆಟ ಒಳ್ಳೇದಲ್ಲ. ಹೆಣ್ಮಕ್ಳಿಗೆ ಎಷ್ಟಾನ ಆಟ ಮಾಡೋದು ಒಳ್ಳೇದಲ್ಲ. ಬೇಡ, ಸುಮ್ಮನಿರಿ. ಅವಳು ಹಂಗೆ ಮತ್ತೆ ಅಟ್ಕಾತಿ. ಅವಳು ಏನು ಅನ್ಕೊಂಡಿರ್ತಾಳೆ, ಅವಳ ಮನಸ್ಸಿನಾಗ ಏನು ಅನ್ಕೊಂಡಿರ್ತಾಳೆ, ಇಂಥದ್ದು ಮಾಡಬೇಕು ಅಂತ ಅವಳ ಮನಸ್ಸಲ್ಲಿ ಏನು ಬರುತ್ತೋ ಅದನ್ನು ಮಾಡೋವರೆಗೂ ಅವಳು ಸುಮ್ಮನಿರೋದಿಲ್ಲ. ಅವಳು ಯಾವತ್ತೂ ಅಷ್ಟೇ, ಇವತ್ತೇ ಅಂತಲ್ಲ, ಅವಳು ಯಾವಾಗಿಂದಲೂ ಅಷ್ಟೇ. ಅವಳು ಏನು ಅನ್ಕೊಂಡಿರ್ತಾಳೆ ಮನಸ್ಸಾಗ ಅದನ್ನು ಮಾಡ್ತಾಳೆ. ಮಾಡ್ಕೊಂಡಿರ್ಲೇಳು. ಸುಮ್ಮನಿರಿ, ಯಾಕೆ ಹೇಳ್ಬೇಡ್ರಿ, ಕೇಳಬೇಡ್ರಿ. ಯಾಕೆ ಸುಮ್ಮನಿರುವಾಗ ಅವಳು ಏನಾನ ಹೇಳಿದ್ರೆ ಸಿಟ್ಟಲ್ವಾ, ಏನು ಹೇಳಕ್ಕೆ ಹೋಗ್ಬೇಡ್ರಿ. ಈಗ ಅವಳು ಬಂದಿದ್ದು ಅವಳು ಅನುಭವಿಸ್ಕೊಂತಾಳೆ. ಸುಮ್ಮನಿರಿ. ಈಗ ಇಷ್ಟಕ್ಕೆ ಮನೆ ಮಾತು ಹೇಳ್ತಾ ಇದೀವಿ ಎಲ್ರೂ. ಈಗ ನೀನು ನಮ್ಮ ಮಾತು ಕೇಳಂಗಿದ್ರು ನಮ್ಮನ್ನೆಲ್ಲ ಮಾತಾಡ್ಸೋ, ಇಲ್ಲ ಅಂದ್ರೆ ನಮ್ಮನ್ನು ಮಾತಾಡಿಸ್ಲೇಬೇಡ ಅಷ್ಟೇ. ಇವತ್ತೇ ಲಾಸ್ಟ್. ನಮ್ಮ ಅಪ್ಪನ ಹಂಗೆ ಹೇಳಿ ಸುಮ್ಮನಿರು, ಬಲವಂತ ಮಾಡೋಕೆ ಹೋಗ್ಬೇಡ ಅಂತ ಅಪ್ಪನೂ ಬೈತು. ಬಲವಂತ ಮಾಡ್ಕೊಂಬಂಥದ್ದೇನೋ ಸುಮ್ಮನಿರೋಕ್ಕಾಲ್ವೇ ನಿನಗೆ ಅಂತ ಬೈತು ಅಷ್ಟೇ. ಮತ್ತೆ ಬಲವಂತ ಮಾಡೋ ಅಂಥದ್ದೇನಿಲ್ಲ. ಇಷ್ಟೊಂದೆಲ್ಲ ಬುದ್ಧಿ ಹೇಳಿದ್ರು ನೀನು ಕೇಳ್ತಾ ಇಲ್ಲ ಅಂದಮೇಲೆ ಅಷ್ಟೇ, ನಿನ್ನ ದಾರಿಗುಂಟೆ ನೀನು ಹೋಗ್ಬಿಡು. ನೋಡಿದ್ರಲ್ಲ ವೀಕ್ಷಕರು, ಇಷ್ಟೊಂದು ಜನ ಎಲ್ಲರೂ ಇವಳು ವಾಣಿಗೆ ಬುದ್ಧಿ ಹೇಳ್ತಾ ಇದೀವಿ, ಆದರೆ ಇವಳು ಕೇಳ್ತಾ ಇಲ್ಲ. ನನ್ನ ಮದುವೆ ಅಂತ ಆದರೆ ರಘುನೇ ಮದುವೆ ಆಗೋದು ಅಂತೇಳಿ ತುಂಬ ಹಠ ಮಾಡ್ತಾ ಇದ್ದಾಳೆ. ನಮಗೆ ಕಣ್ಣೆದ್ರಿಗೇ ಇವಳ ಜೀವನ ಹಾಳಾಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರನ ಎಷ್ಟೋ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ರು ಕೇಳ್ತಿಲ್ಲ. ಇನ್ನೇನು ನಾವು ಬಲವಂತ ಮಾಡಿದ್ರು ನಾನು ಕೇಸ್ ಹಾಕ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಸಂತೋಷವಾಗಿರಲ್ಲ, ನಾನು ಖುಷಿಯಾಗಿರಲ್ಲ, ನಾನು ಜೀವನ ಮಾಡಲ್ಲ ಅಂತೇಳಿ ಹಿಂಗೆಲ್ಲ ಹೇಳಿದ ಮೇಲೆ ನಾವು ಜಾಸ್ತಿ ಬಲವಂತ ಮಾಡೋಕ್ಕಾಗುತ್ತಾ? ನೀವೇ ಹೇಳ್ರಿ. ಜೀವನ ಚೆನ್ನಾಗಿರಬೇಕು, ಸಂತೋಷವಾಗಿರ್ಬೇಕಂದ್ರೆ ಇವಳು ಚೆನ್ನಾಗಿರ್ಬೇಕಲ್ವ. ಬಲವಂತ ಅಂತೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಆಗ್ತಾ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.